ಕುಟ್ಟಿ ಅದನ್ನು ರಿಸರ್ವ್ ಮಾಡ್ಕೊಳ್ಳೋದು, ಅದನ್ನು ತಗೊಂಡು ಗಣಿಸೋದು. ಅದು ಗೋಲ್ಡ್ ಪೇಂಟಿಂಗ್. ಇವತ್ತಿನ ಜನ ಅಧಿಕಾರಿಗಳು ಗೋಲ್ಡ್ ಕಲರ್ ಪೇಂಟ್ ತಗೊಂಡು ಪೇಂಟ್ ಮಾಡ್ತಾರೆ. ಮೈಸೂರು ರಾಜ್ಯದ ಅರಸರ ಸ್ಪೆಷಾಲಿಟಿ ಅದು. ಒರಿಜಿನಲ್ ಗೋಲ್ಡ್ ಹಾಕಿದ್ದಾರೆ ಗೋಲ್ಡ್ ಪೇಂಟಿಂಗು. ಜಯಚಾಮರಾಜ ಒಡೆಯರು ಮಹಾರಾಜರಾದ ಕಾಲದಲ್ಲೂ 1942-43 ಮೈನ್ ದರ್ಬಾರ್ ಹಾಲ್ನಲ್ಲಿ ಒರಿಜಿನಲ್ ಗೋಲ್ಡ್ ಪೇಂಟಿಂಗ್ ಕಂಟಿನ್ಯೂ ಆಗಿದೆ. ನಾಲ್ವಡಿಯರ ಕಾಲದಲ್ಲಿ ಶುರು ಆದದ್ದು, ನಡೀತಾ ಇರುತ್ತೆ ಅದೊಂಥರ. ಏನೆಲ್ಲ ಮಾಡಬೇಕು ರಾಜ್ಯದ ಅಭಿವೃದ್ಧಿಗೆ ಆದರ್ಶರಾಜನಾಗಿ ನಾಲ್ವಡಿಯವರು ಮಾಡಿದ್ರು. ಅದಕ್ಕೆ ಅವರು ಪಗದಿಯನ್ನವರು ಕಮ್ಮಿ ಮಾಡಿದ್ರು. 1902 ಅಧಿಕಾರ ಶುರು ಮಾಡಿದವರು 1940 ಆಗಸ್ಟ್ 3ನೇ ತಾರೀಕು ಅವರು ಸಾಯಬೇಕಾಗಿತ್ತು. ಜುಲೈ 31 ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಸ್ಟ್ರೋಕ್ ಹೊಡೆಯುತ್ತೆ, ಬೆಂಗಳೂರು ಅರಮನೆ. ಆಗಸ್ಟ್ 3ನೇ ತಾರೀಕು ಸಾಯ್ತಾರೆ. ಅನಂತರ ಅದಕ್ಕೆ 6 ತಿಂಗಳು ಮುಂಚೆ ಅವ್ರ ತಮ್ಮ ಸತ್ತೋಗಿರ್ತಾರೆ. ಅವ್ರಿಗೆ ದೊಡ್ಡ ಆಧಾರ ಸ್ತಂಭ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ, ಪೂನಾಲೋ ಬಾಂಬೆಲಿ ಅವ್ರು ಸಾಯ್ತಾರೆ. ಅವ್ರು ಸಾಯ್ದೇ ಇದ್ದಿದ್ರೆ ಅವ್ರು ಮಹಾರಾಜರಾಗೋರು, ಜಯಚಾಮರಾಜ ಒಡೆಯರು ಆಗ್ತಿರಲಿಲ್ಲ. ಆಗ ತಮ್ಮನ ಮಗ ಜಯಚಾಮರಾಜ ಒಡೆಯರು ಮಹಾರಾಜರಾಗ್ತಾರೆ. ಅವ್ರು 7 ವರ್ಷ ಮಹಾರಾಜರಾಗಿದ್ದದ್ದು, 40-47 ಆಗಸ್ಟ್ 15ರವರೆಗೆ. ಅವರು ಓದಿದ್ದು ಬೇರೆಯವರು ರಾಧಾ ಸ್ಕೂಲ್ ಅಂತ ಸಮ್ಮರ್ ಪ್ಯಾಲೇಸ್ ಅಂತಿದೆ ಝೂ ಪಕ್ಕದಲ್ಲಿ. ಅಲ್ಲಿ ಅರಮನೆ ಮಕ್ಕಳಿಗೋಸ್ಕರನೇ ಇತ್ತು. 10ನೇ ಚಾಮರಾಜನ ಒಡೆಯರು ಅಲ್ಲೇ ಬ್ರಿಟಿಷರು ಪಾಠ ಹೇಳ್ಕೊಟ್ಟು ಗೈಡ್ ಮಾಡ್ತಾರೆ. ನಾಲ್ವಡಿಯವ್ರು ಕಲಿತದ್ದು ಅಲ್ಲೇ. ಇವರು ಪ್ರಾರಂಭಿಕ ಹಂತ ಅಲ್ಲಿ ಮಾಡಿ BA ಡಿಗ್ರಿ ಓದೋದಕ್ಕೆ ಮಹಾರಾಜ ಕಾಲೇಜ್ಗೆ ಹೋಗ್ತಾರೆ. ಅವ್ರಿಗೇನು ಸ್ಪೆಷಲ್ ಸೀಟ್ ಅಲ್ಲ, ಸಾಮಾನ್ಯವಾಗಿ ಸೆಕ್ರೆಟ್ರಿ ಜೊತೆ ಕಾರಲ್ಲಿ ಹೋಗ್ತಾರೆ. ಸೆಕ್ರೆಟ್ರಿ ಅದು ಆಗಬೇಕು, ಭಯ ಎಸ್ಕಾಟ್ ಇರಲೇಬೇಕಲ್ಲ ಮಹಾರಾಜ ಅಂದಮೇಲೆ. ಮಂತ್ರಿ ಮಗ ಹೋದ್ರೂ ಅವನಿಗೊಬ್ಬ ಕಾರಲ್ಲಿ ಎಸ್ಕಾಟ್ ಇರ್ತಾನೆ. ಇವತ್ತು MLA ಮಗ ಹೋದರೂ ಕರ್ಕೊಂಡೋಗ್ಬಿಡ್ತಾನೆ. ಅವ್ರು ಬರೋರು ಮಾಮೂಲಿ ವಿದ್ಯಾರ್ಥಿ, ಆ ಪೇಟ ಗಿಟ ಏನಿಲ್ಲ, ಬರೋರು ವಿದ್ಯಾರ್ಥಿಗಳ ಜೊತೆಲೇ ಕೂತ್ಕೊಳ್ಳೋರು. ಅವ್ರು ಸ್ವಲ್ಪ ಸ್ಥೂಲಕಾಯ ಆಯ್ತಾರಲ್ಲ, ಆ ಬೆಂಚಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅದು ಪ್ರಾಬ್ಲಮ್ಮು ಅವ್ರಿಗೆ ಅಂತ. ವಿದ್ಯಾರ್ಥಿಗಳ ಬೆಂಚ್ ಪಕ್ಕದಲ್ಲಿ ಒಂದು ದೊಡ್ಡ ಕುರ್ಚಿ, ಒಂದು ಟೇಬಲ್ ಹಾಕೋರು. ಅವರು ಆಕಾರ ಚಿಕ್ಕದಾಗಿದ್ದಿದ್ರೆ ಅವ್ರ ಜೊತೆ ಕೂತ್ಕೊಳ್ಳೋರು. ಅಹಂಕಾರ ಇಲ್ಲ, ಓದ್ತಾರೆ ಸಾಮಾನ್ಯವಾದ ತಮ್ಮ ಪ್ರಜೆಗಳ ಜೊತೆಯಲ್ಲಿ ಬೆರೆತು ಕುಳಿತು ಓದ್ತಾರೆ. ನಾಲ್ವಡಿಯವ್ರು ಮಹಾರಾಜ ಕಾಲೇಜ್ ಬರೋಲ್ಲ, ಅಲ್ಲ ಆ ಥರ ಕಾಲೇಜ್ ಇರಲಿಲ್ಲ, ಆಗೋದು ಬೇರೆ. ಸ್ಪೆಷಲ್ ರಾಯಲ್ ಸ್ಕೂಲಲ್ಲೇ ಓದಿದ್ದು. ಇವರು ಅಲ್ಲಿ ಶುರು ಮಾಡಿ ಬೀದಿಗೆ ಬಂದರು. ಜನಗಳ ಜೊತೆ ಬೆರ್ತು ಓದಿದ್ರು, ಅವ್ರ ಜೊತೆ ಆಟ ಆಡಿದ್ರು. ಹೀಗೆ 7 ವರ್ಷ ರಾಜರಾಗಿರ್ತಾರೆ. ಕಬ್ಬಿಗೆ ನುಸಿ ರೋಗ ಬರುತ್ತೆ, ಅದಕ್ಕೊಂದು ರಿಸರ್ಚ್ ಸೆಂಟರ್ ಓಪನ್ ಮಾಡ್ತಾರೆ. ಇಂಡಿಯಾಲ್ ಫಸ್ಟು ಇದು ಮೈಸೂರು ಹೆಸರು ಬೆಂಗಳೂರಿಗೆ ಹೋದ್ರೆ ಶ್ರೀರಂಗಪಟ್ಟಣದ ಪಕ್ಕದಲ್ಲಿ ನಾಗನಹಳ್ಳಿ ಅಂತಿದೆ. ಖೈದಿಗಳ ಮರುಜೀವನ ವ್ಯವಸ್ಥೆಗೆ ದೊಡ್ಡ ಸೊಸೈಟಿ ಮಾಡ್ತಾರೆ. ಕೆರೆ ಕಟ್ಟೆಗಳಿಗೆ ಎಕ್ಸ್ಟ್ರಾ ಕಟ್ತಾರೆ, ಆಸ್ಪತ್ರೆಗಳು ಮಾಡ್ತಾರೆ. ಏನೆಲ್ಲ ಮಾಡಬೇಕು ರಾಜ್ಯ ಅದನ್ನು ಮಾಡ್ತಾರೆ. ತಮ್ಮ
ದೊಡ್ಡಪ್ಪ ಮಾಡೋದನ್ನು ಕಂಟಿನ್ಯೂ ಮಾಡ್ತಾರೆ. ವಾಣಿ ವಿಲಾಸ ಸನ್ನಿಧಾನ ಮಾಡಿದ್ದನ್ನು ಮಗ ಕಂಟಿನ್ಯೂ ಮಾಡಿದ. ನಾಲ್ವಡಿ ಮಾಡಿದ್ದನ್ನು ಅವ್ರ ಮಗ ಅಂತಲೇ ಹೇಳೋಣ, ತಮ್ಮನ ಮಗ ಈತ ಕಂಟಿನ್ಯೂ ಮಾಡ್ತಾನೆ. ಅದೇ ಹಾದಿಯಲ್ಲಿ ಹೋಗ್ತಾರೆ ಇವರು. ಸ್ವಾತಂತ್ರ್ಯ ಬಂದಾಗ ಖುಷಿಯಿಂದ ಸಹಿ ಆಗ್ತಾರೆ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಆ್ಯಕ್ಟ್ ಅಂತ ಇದೆ. ಆವತ್ತಿನ ಅಸ್ಥಾಯಿ ಕೇಂದ್ರ ಸರ್ಕಾರ ಯಾವುದಿತ್ತು ಅದರ ಹೋಮ್ ಮಿನಿಸ್ಟ್ರಿಲಿ ಮೆನನ್ ಅನ್ನೋ ಸೆಕ್ರೆಟ್ರಿ, ಇವರು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಆ್ಯಕ್ಟ್. ಅದರ ಪ್ರಕಾರ ಮೈಸೂರು ರಾಜ್ಯ ಕೇಂದ್ರಕ್ಕೆ ಸೇರುತ್ತೆ. ಸ್ವತಂತ್ರ ಭಾರತದಲ್ಲಿ ಕೇವಲ 3 ಆಸ್ಪೆಕ್ಟು: ಡಿಫೆನ್ಸು, ಫಾರಿನ್ನು, ಕಮ್ಯುನಿಕೇಷನ್, ಸಂಪರ್ಕ. ಈ 3 ಕೇಂದ್ರ ಸರ್ಕಾರಕ್ಕೆ ಸೇರೋದು, ಭಾರತ ಸರ್ಕಾರಕ್ಕೆ. ಇನ್ನು ಬಾಕಿದೆಲ್ಲ ಇವ್ರದ್ದೇ ಸರ್ಕಾರ, ಇವ್ರದ್ದೇ ಫ್ಲ್ಯಾಗು, ಇವ್ರದ್ದೇ ಅಸೆಂಬ್ಲಿ, ಇವ್ರದ್ದೇ ಕಾನೂನು, ಎಲ್ಲವೂ ಇವ್ರದ್ದೇ. ಈ 3 ಬಿಟ್ಟು ಸರಿ ಆಯಿತು. ಅದ್ರ ಪ್ರಕಾರ ಸ್ವಾತಂತ್ರ್ಯ ವಿಲೀನ ಆದರು. ಆದರೆ ದುರಂತ ಏನಂದರೆ, ನಮ್ಮ ಹೋರಾಟಗಾರರು ಅವ್ರಿಗೆ ಈ ಕಾನೂನಿನಲ್ಲಿ ಏನು ಸಹಿಯಾಗಿದೆ ಅದು ಗೊತ್ತಿಲ್ಲ, ಒಪ್ಪಂದ ಗೊತ್ತಿಲ್ಲ. ನ್ಯಾಷನಲ್ ಫ್ಲ್ಯಾಗ್ನ ಮಹಾರಾಜರು ಅರಮನೆಯಲ್ಲಿ ಹಾರಿಸೋದಿಲ್ಲ, ಧ್ವಜಾರೋಹಣ ಮಾಡೋಲ್ಲ. ಯಾಕಂದರೆ ಅಗ್ರಿಮೆಂಟ್ ಆಗಿದೆ, ನಿಮ್ಮದೇ ಫ್ಲ್ಯಾಗು, ನಿಮ್ಮದೇ ಲೋಗೋ, ನಿಮ್ಮದೇ ಸರ್ಕಾರ, ಮೈಸೂರು ಸರ್ಕಾರ, ನೀವೇ ರಾಜರು, ಎಲ್ಲ ನಿಮ್ಮದೇ, ಹಾರಿಸೋಲ್ಲ. ಇವರೇನು ಮಾಡ್ತಾರೆ, ನಮ್ಮ ಸ್ವಾತಂತ್ರ್ಯ ಹೋರಾಟ ಇದು ಗೊತ್ತಿಲ್ವಲ್ಲ, ಅವನು ಸ್ವಾತಂತ್ರ್ಯ ದ್ರೋಹಿ, ಹೋರಾಟ ಮಾಡ್ತಾರೆ, ಬೈತಾರೆ ಸಿಕ್ಕಾಪಟ್ಟೆ, ರಾಷ್ಟ್ರದ್ರೋಹಿ, ಬಾವುಟಾರಿಸಿಲ್ಲ, ಇದು ಗೊತ್ತಿಲ್ವಲ್ಲ. ಇವರು 2ನೇ ದುರಂತ ದೊರೆ. ಮೊದಲನೇವನು ಮುಮ್ಮಡಿ ಕೃಷ್ಣರಾಜ ಒಡೆಯರು 31ಕ್ಕೆ ಸುಳ್ಳು ಹೇಳಿ ಕುಂಟು ಕಾರಣ ಕೊಟ್ಟು ಅಧಿಕಾರ ಕಿತ್ಕೊಂಡ್ರು. ಅವನು ಸಾಯೋವರೆಗೂ ಅಧಿಕಾರ ವಾಪಸ್ ಕೊಡೋಲ್ಲ. ಇವರು ವಾಲಂಟಿಯರಿಯಾಗಿ ಸ್ವಇಚ್ಛೆಯಿಂದ ಸರೆಂಡರ್ ಮಾಡ್ತಾರೆ. ಓಕೆ, ಸಂವಿಧಾನ ಒಪ್ಕೊಂಡ್ಮೇಲೆ ಇವರು ಸ್ವಾತಂತ್ರ್ಯ ಹೋರಾಟ ಗಲಾಟೆ ಮಾಡ್ತಾರೆ, ಗುಂಡು ಹಾರಿಸಿ ಜನ ಸಾಯ್ತಾರೆ ವಿದುರಾಶ್ವತ್ಥಲ್ಲಿ. ಕೊನೆಗೆ ಸರ್ದಾರ್ ಪಟೇಲ್ರು ಇವ್ರಿಗೆ ಹೇಳ್ತಾರೆ, ಪ್ರಜಾ ಸರ್ಕಾರಕ್ಕೆ ಅವಕಾಶ ಮಾಡಿಕೊಟ್ಬಿಡಿ. ಫ್ರೆಂಡ್ಲಿಯಾಗಿ ಅವ್ರಿಗೆ ಕೇಳೋದು. ಇವರಾಯ್ತು ಅಂದರು. ಕೆ.ಸಿ. ರೆಡ್ಡಿಗೆ ಸರ್ಕಾರ ವಹಿಸ್ಕೊಡ್ತಾರೆ. ಸಂವಿಧಾನ ಒಪ್ಕೊಂಡ್ಮೇಲೆ ಇವರು ರಾಜಪ್ರಮುಖಲ್ಲ. ಮೊದಲು ಮಹಾರಾಜಾಗಿ ರಾಜಪ್ರಮುಖರು. ಸಂವಿಧಾನ ಒಪ್ಕೊಂಡ್ಮೇಲೆ ಕಂಟಿನ್ಯೂ ಮಾಡ್ತಾರೆ, ಗವರ್ನರ್ ಅಂತ ಮಾಡ್ತಾರೆ. ಸಂವಿಧಾನ ಇಲ್ಲೇ ಕಂಟಿನ್ಯೂ ಆಗ್ತಾರೆ. ಆಮೇಲೆ ಆ ರಾಜ್ಯದವನು ಗವರ್ನರ್ ಆಗೋಕ್ಕಾಗೋಲ್ಲ, ಅವ್ರು ಸರ್ಕಾರ ಬಿಟ್ಕೊಡೋಕ್ಕೆ ತಯಾರಿಲ್ಲ. ಇವನು ಮದ್ರಾಸಿಗೆ ಶಿಫ್ಟ್ ಮಾಡ್ತಾರೆ ಗವರ್ನರ್ ಆಗಿ. ಏನೋ ಬೇಜಾರಾಗುತ್ತೆ ಅವ್ರಿಗೆ, ಬರ್ತಾರೆ. ಒಂದು ಒಳಕಾರಣ ಬೇಜಾರಾಗೋಕ್ಕೆ, ರಾಧಾಕೃಷ್ಣನ್ ಅವರು ಮೊದಲನೇ ರಾಷ್ಟ್ರಪತಿ ನಮಗೆ ರಾಜೇಂದ್ರ ಪ್ರಸಾದ್, 2ನೇ ರಾಷ್ಟ್ರಪತಿ ರಾಧಾಕೃಷ್ಣನ್.
ಅವರಾದಮೇಲೆ ಇವ್ರನ್ನ ಮಾಡೋ ಯೋಚನೆ ಇರುತ್ತೆ. ಆದರೆ ಕೆಲವು ಕಾರಣಗಳಿಂದಾಗಿ ಇವ್ರಿಗೆ ಮಾಡಲ್ಲ. ಇವರು ಗೌರ್ನರ್ಗಿರಿಗೆ ರಾಜೀನಾಮೆ ಕೊಟ್ಟು ಬರ್ತಾರೆ, ಮೈಸೂರು ಬಂದುಬಿಡ್ತಾರೆ. ಹೇಗೋ ಇದ್ದರು. ಇವ್ರಿಗೆಷ್ಟು ರಾಜಧನ ಅಂತ ಕೊಡೋರು. ಕೇಂದ್ರ ಸರ್ಕಾರ ಇವ್ರ ರಾಜ್ಯ ವಹಿಸ್ಕೊಂಡ್ಮೇಲೆ ಮುಮ್ಮಡಿಗೆ ಯಾವಾಗ ಏನು ಮಾಡಿದ್ರು, 1 ಲಕ್ಷ ಪೆನ್ಷನ್ ಕೊಡೋರು ವರ್ಷಕ್ಕೆ. ಇವ್ರು ಎಷ್ಟೋ ಕೊಡೋರು, 23 ಲಕ್ಷನ ಎಷ್ಟೋ ಕೊಡೋರು. ಇವರು ಟ್ಯಾಕ್ಸ್ ನಡ್ಕೊಂಡು ಹೋಗ್ತಿತ್ತು. 1969ರಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯವರು ಸೋಷಿಯಲಿಸಮ್ನ ಸಮಾಜವಾದಿ ಸಿದ್ಧಾಂತವನ್ನು ಸಂವಿಧಾನದಲ್ಲಿ ತರಬೇಕು ಅಂತೇಳಿ ಇಂಡಿಯನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತಾರೆ. ಕಾನೂನಲ್ಲಿ ಸಂವಿಧಾನದಲ್ಲಿ ಸೇರಿಸ್ತಾರೆ. 1969 ಅದರ ಪ್ರಕಾರ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ. ಇನ್ಶೂರೆನ್ಸ್ ಕಂಪ್ನಿಗಳ ರಾಷ್ಟ್ರೀಕರಣ, ಹೀಗೆ ಎಲ್ಲ ಮಾಡಿ ರಾಜರಿಗೆ ಹಿಂದಿನ ರಾಜರಿಗೆ, ಮಾಜಿ ರಾಜರಿಗೆ ಕೊಡ್ತಾ ಇದ್ದಂಥ ರಾಜಧನವನ್ನು ರದ್ದು ಮಾಡ್ತಾರೆ. ಜಯಚಾಮರಾಜ ಒಡೆಯರ್ ಆವಾಗ ಭಾರತದ ಇತರ ರಾಜರುಗಳು ಬರ್ತಾರೆ. ನೀವೇ ನಮಗೆ ಸೀನಿಯರು, ದೊಡ್ಡವರು ನೋಡಿ, ನಮ್ಮ ಕೇಂದ್ರ ಸರ್ಕಾರ ತಾನೇ ಮಾಡಿದ ಅಗ್ರಿಮೆಂಟನ್ನು ತಾನೇ ಈಗ ಉಲ್ಲಂಘಿಸ್ತಾ ಇದೆ. ಇದು ತಪ್ಪು, ನಾವು ಕೇಸ್ ಹಾಕೋಣ ಸುಪ್ರೀಂ ಕೋರ್ಟಲ್ಲಿ. ನೀವು ಲೀಡ್ ಮಾಡಿ, ನೀವು ದೊಡ್ಡವರು, ಅತಿ ದೊಡ್ಡ ರಾಜ ಇವರೇ. ನಾಡಿನ ಕಾನೂನನ್ನು ಪಾಲನೆ ಮಾಡಬೇಕಾದ್ದು ರಾಜನ ಕರ್ತವ್ಯ. ನಾನು ರಾಜ ಅಲ್ಲ. ಐ ಆಮ್ ನೋ ಮೋರ್ ಎ ಕಿಂಗ್. ಐ ಆಮ್ ನೋ ಮೋರ್ ಎ ಎಕ್ಸ್ ಕಿಂಗ್. ನಾನು ಇವತ್ತಿನ ಟ್ಯಾಕ್ಸ್ ಪೇಯರು, ಸಾಮಾನ್ಯವಾದ ಮನುಷ್ಯ. ಅವ್ರು ಆರ್ಡಿನೆನ್ಸ್ ತಂದದ್ದು 1969 ಡಿಸೆಂಬರ್ಲಿ. ನಾನು ಕೇಸ್ ಹಾಕೊಂಡು ನೀವು ಹಾಕ್ಕೊಳ್ಳಿ, ನಾನು ಸಹಿನೂ ಹಾಕೋಲ್ಲ, ಬೇಡ. ಅಲ್ಲಿ 2 ಅಂಶ ನನಗೆ ಭಾರಿ ಮುಖ್ಯ. ಅವರ ಚಿಂತನೆ, ಐ ಆಮ್ ನೋ ಮೋರ್ ಎ ಕಿಂಗ್. ಶ್ರೀಸಾಮಾನ್ಯ 69 ಅಕ್ಟೋಬರ್ಲಿ ನವರಾತ್ರಿ ಆಚರಿಸಿದ್ರು ಮೈನ್ ದರ್ಬಾರ್ ಹಾಲ್ನಲ್ಲಿ. ಸ್ವಾತಂತ್ರ್ಯಕ್ಕೆ ವಹಿಸ್ಕೊಟ್ಟ ಮೇಲೂ ಮೈನ್ ದರ್ಬಾರಲ್ಲಿ ರಾಜನ ಥರನೇ ದರ್ಬಾರ್ ಮಾಡ್ತಾಯಿದ್ರು. ಅವಾಗ ಶಿಫ್ಟ್ ಆಗಿದ್ರ, ಅರಮನೆ ಎಲ್ಲ ಬಿಟ್ಕೊಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ರ? ಎಲ್ಲಿಗೆ ಹೋಗ್ತಾರೆ? ನಿಮ್ಮನೆಗೆ ಬಂದಿದ್ರ? ನಮ್ಮನೆಗೆ ಬಂದಿದ್ರ? ಅರಮನೆಯಲ್ಲೇ ವಾಸ ಇರ್ತಾರೆ. ಅದು ಅವ್ರ ಅರಮನೆ. ಮಹಾರಾಜ ನಾಲ್ವಡಿಯವ್ರು ಕಟ್ಟಿಸಿದ, ಅವ್ರ ಕಾಲದಲ್ಲಿ ಕಟ್ಟಿದ ಅರಮನೆ, ಅದು ಸುಟ್ಟೋದ ಅರಮನೆ.